ನಾ 140 ಮಾಡಿಬಿಡಿ, ಲಾಸ್ಟ್ ಇದೇ ಟ್ರೈ ಮಾಡೋದು 140, ಅದ್ರ ಮೇಲೆ ಆಡೋಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ. ಆಡ್ತೀನೋ ಇಲ್ಲೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ, ಟ್ರೈ ಅಂತೂ ಮಾಡೋಣ. ಏನಾದರೂ ಆ ಬಾಲ್ S23 ಅಲ್ಟ್ರಾಗಿ ಬಿದ್ದಿದ್ರೆ 1 ಲಕ್ಷ ನನ್ನ ತಲೆ ಮೇಲೆ ಬಿದ್ದಿದ್ರೆ ಹೆಂಗೋ ದೇವ್ರ ದಯಿಂದ ಬಿದ್ದಿಲ್ಲ. ಆ್ಯಕ್ಚುಲಿ ಟ್ರೈಯೇ ಮಾಡಿರಲಿಲ್ಲ ನಾನು ಈ ಪೇಸ್, ಏನಂದರೆ 135 140 ಎಲ್ಲ. ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇನ್ಷಿಯಲಿ ಸ್ಟಾರ್ಟಿಂಗ್ ಆಡಬೇಕಾದ್ರೆ ಸ್ವಲ್ಪ ನನ್ನ ಪೇಸ್ ಗೊತ್ತಾಗ್ತಾ ಇಲ್ಲ, ಏನಿಲ್ಲ, ಹೋಗ್ತಾ ಹೋಗ್ತಾ ಈಸಿ ಆಯಿತು. ಏನಂದರೆ ಸುಮ್ಮನೆ ಟ್ರೈ ಮಾಡ್ಬೋದು ಅಷ್ಟೇ. ನಾವು ಮ್ಯಾಚಲ್ಲಿ, ನಾವು ಆಡೋ ಮ್ಯಾಚಲ್ಲಿ ಯಾರು ಅಷ್ಟು ಹಾಕಲ್ಲ ಯಾರು. ನನ್ನ ಹತ್ರ ಅಷ್ಟು ಕಾಸಿಲ್ಲ, ತಗೊಳಕ್ಕೆ ಹೋಗಲಿಲ್ಲ. ತೊಗೊಳ್ಳೋಣ, ಟೆನ್ಷನ್ ತೊಗೊಂಡ್ಬೇಡ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಲಿ, ಈ ಥರ ಹೆಲ್ಮೆಟ್ ಇಳ್ಸೋಣ. ಈ ಥರ ಅಲ್ಲ ಅಂದರೂ ಯಾವುದಾದ್ರೂ ಒಳ್ಳೆ ಹೆಲ್ಮೆಟು 10Kಗೆ ಒಂದು ಗಿವ್ ಮಾಡ್ತೀನಿ, ಅದಂತೂ 100%. ಇದರ ಪ್ರೈಸು ಕೇಳಿದ್ರೆ ನನಗೆ ಶಾಕ್ ಆಗೋಯ್ತು. ನಾನು ಇಡೀ ಈ ಕಿಟ್ಟು ಅಷ್ಟು ಕೊಟ್ಟಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಆದರೆ ಈ ಹೆಲ್ಮೆಟ್ಟು ಪ್ರೈಸು ಅದಕ್ಕಿಂತ ಜಾಸ್ತಿ ಇದೆ. ನನ್ನ ಪ್ರೈಸ್ಗೆ ವರ್ತ್ ಅನ್ಕೊತೀನಿ. ಚೆನ್ನಾಗೇ ಇದೆ. ಆದರೆ ಇದು ನೋಡಿದ್ರೆ ಪ್ರೊಡಕ್ಷನ್ನು ತುಂಬ ಸೂಪರಾಗಿದೆ. ನೋಡಿರಿ, ಇಲ್ಲಿ ನೋಡ್ಬೋದು ಕುಷನ್ನು ಮತ್ತು ಇದು ಎಲ್ಲ. ಫಿಲಿಪ್ ಯೂಸ್ಗೆ ಒಂದ್ಸಲ ಯಾವಾಗ ಬಾಲ್ ಬಿತ್ತು ಆವಾಗ ಸ್ವಲ್ಪ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಈ ಥರ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಇರುತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ಗೆ ಅಂತ. ಅದರಿಂದ ಎಲ್ಲ ಪ್ಲೇಯರ್ಸ್ ಯೂಸ್ ಮಾಡೋದು. ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ರಜತ್ ಪಟೀದಾರ್ ಆಗಲಿ. ಅಂದರೆ ಇದು ನನ್ನ ಸ್ಟಾರ್ಟಿಂಗ್, ಇದು ಫಸ್ಟ್ ಎಡಿಷನ್ ಇಲ್ಲ ಸೆಕೆಂಡ್ ಎಡಿಷನ್ನು. ಇದು ಇವಾಗ ಪ್ರೆಸೆಂಟ್. ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಅಂತ. ನಂದು ಶ್ರೇಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಇವತ್ತು ನಾವು ಬಂದಿರೋದು ಪ್ರಾಕ್ಟೀಸ್ ಮಾಡೋಕ್ಕೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ. ಇಲ್ಲಿ ಏನಂದರೆ ತುಂಬ ದಿವಸ ಆಯಿತು ಪ್ರಾಕ್ಟೀಸ್ ಮಾಡಿ, ಕ್ಲಬ್ ಮ್ಯಾಚಸ್ ಬೇರೆ ಬರ್ತಾ ಇದೆ. ಆ ರೀಸನ್ನಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿರೋದು. ಬನ್ನಿ ಹೋಗೋಣ. ಅರುಣ್ ಭಾಯ್, ವ್ಯೂವರ್ಸ್ಗೆ ಏನು ಹೇಳ್ತೀರಾ ಅರುಣ್ ಭಾಯ್? ನಮಗೆ ಇವಾಗ ಒಂದು 10 ಡೇಸ್ ಇದೆ ಲೀಗ್ ಬರೋಕ್ಕೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಆಸ್ ಎಲ್ಲ ಟೀಮ್ ಮೇಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲ ಒಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಈ ಸಲ ನಮ್ಮದು ಉದ್ದೇಶ ಬಂದ್ಬಿಟ್ಟು ಪ್ರಮೋಷನ್ ಆಗಬೇಕಂತ ನೆಕ್ಸ್ಟ್ 4th ಡಿವಿಷನ್ಗೆ. ಸೊ ಒಳ್ಳೆ ಟೀಮ್ ಆಗಿದೆ. ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಪ್ರಮೋಟ್ ದಿಸ್ ಇಯರ್. ಬೌಲಿಂಗ್ ಮಿಷಿನಿಂದ ಏನು ಇಂಪ್ರೂವ್ ಮಾಡ್ಕೊಬೋದು ಅರುಣ್ ಭಾಯ್? ಡೆಫಿನೆಟ್ಲಿ ಬೌಲಿಂಗ್ ಮಿಷಿನಿಂದ ಸ್ಕಿಲ್ಸ್ ಎಲ್ಲ ತುಂಬ ಇಂಪ್ರೂವ್ ಮಾಡ್ಕೊಳ್ಬೋದು. ತುಂಬ ಬೇಸಿಕ್ಸ್ ಇರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಡೆಫಿನೆಟ್ಲಿ ಅವ್ರಿಗೆ ಏನೋ ಡಿಫೆನ್ಸ್ ಆಗಲಿ, ಡ್ರೈವ್ಸ್ ಆಗಲಿ, ಸೊ ಆಮೇಲೆ ಅವ್ರಿಗೆ ಮ್ಯಾಚಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಬೌಲಿಂಗ್ ಮಿಷನಿಂದ ಅವ್ರಿಗೆ ಸ್ಪೀಡ್ ಬರೋದು, ಆ ಪೇಸ್ ಬರೋದೆಲ್ಲ ಅವರು ಮ್ಯಾಚಲ್ಲಿ ಸ್ವಲ್ಪ ಏನೋ ಅಡ್ಜಸ್ಟ್ ಆಗ್ತಾರೆ. ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಡೆಫಿನೆಟ್ಲಿ ಅದು ತುಂಬ ಯೂಸ್ಫುಲ್, ಉಪಯೋಗ ಆಗಿದೆ. ಪ್ರಮಾನ್, ಈಗ ಆಡ್ಬಿಟ್ಟು ಬಂದೆ, ಏನು ಹೇಳ್ತೀಯಾ? ಅದೇ ಬೌಲಿಂಗ್ ಮಿಷಿನ್ ತುಂಬ ಯೂಸ್ಫುಲ್ ಇದೆ. ಬೌಲರ್ಸ್ ಇಲ್ಲ, ಬೌಲಿಂಗ್ ಮಿಷಿನ್ ಯೂಸ್ ಅಷ್ಟೇ ಇದೆ. ಏನಂದರೆ ಮ್ಯಾಚಸ್ ಬರ್ತಾಯಿದೆ ನಮ್ದು ಇವಾಗ 50 ಓವರ್ಸ್. ಅದ್ರ ಪ್ರಿಪ್ರೇಷನ್ನು ಒಳ್ಳೆ ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು. ಕ್ವಾಲಿಟಿ ಪ್ರಾಕ್ಟೀಸ್ ಸಿಗ್ತಾಯಿದೆ ಬೌಲಿಂಗ್ ಮಿಷಿನಲ್ಲಿ. ತುಂಬ ದಿವಸ ಆದಮೇಲೆ ಒಂದು ಟೀಮ್ ಪ್ರಾಕ್ಟೀಸ್ ಥರ ಮಾಡ್ತಾಯಿದ್ದೀವಿ. ಸೊ ಒಂದೊಳ್ಳೆ ಪ್ರಾಕ್ಟೀಸ್ ಸೆಷನ್ ಆಗುತ್ತೆ. ನಾ 140 ಮಾಡಿಬಿಡಿ, ಲಾಸ್ಟ್ ಇದೇ ಟ್ರೈ ಮಾಡೋದು 140, ಅದ್ರ ಮೇಲೆ ಆಡೋಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ. ಆಡ್ತೀನೋ ಇಲ್ಲೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ, ಟ್ರೈ ಅಂತೂ ಮಾಡೋಣ. ಓಯ್ 140 ಬುಮ್ರಾ ಥರ ಬಂತಿದೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಈ ಬಾಲ್ ಏನಾದರೂ ಬಿದ್ದಿದ್ರೆ S23 ಅಷ್ಟೇ ಮುಗೀತು. ಒಂದೇ ವೀಕ್ ಎಕ್ಸ್ಪೈರ್ ಆಗಿಬಿಟ್ರದು. ಸೆಷನ್ ಹೆಂಗಿತ್ತು? ಒಳ್ಳೆ ಸೆಷನ್ನು. ಆ್ಯಕ್ಚುಲಿ ಟ್ರೈಯೇ ಮಾಡಿರಲಿಲ್ಲ ನಾನು ಈ ಪೇಸ್, ಏನಂದರೆ 135 140 ಎಲ್ಲ. ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇನ್ಷಿಯಲಿ ಸ್ಟಾರ್ಟಿಂಗ್ ಆಡಬೇಕಾದ್ರೆ ಸ್ವಲ್ಪ ನನ್ನ ಪೇಸ್ ಗೊತ್ತಾಗ್ತಾ ಇಲ್ಲ, ಏನಿಲ್ಲ, ಹೋಗ್ತಾ ಹೋಗ್ತಾ ಈಸಿ ಆಯಿತು. ಏನಂದರೆ ಸುಮ್ಮನೆ ಟ್ರೈ ಮಾಡ್ಬೋದು ಅಷ್ಟೇ. ನಾವು ಮ್ಯಾಚಲ್ಲಿ, ನಾವು ಆಡೋ ಮ್ಯಾಚಲ್ಲಿ ಯಾರು ಅಷ್ಟು ಹಾಕಲ್ಲ ಯಾರು. ಓಕೆ, ಒಂದು ಟ್ರೈ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಹಾಯ್ ಗೈಸ್, ಇವತ್ತೇನಂದರೆ ಹೊಸ ಒಂದು ಐಟಮ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಶ್ರೇ ಟೈಟಾನಿಯಂ ಹೆಲ್ಮೆಟು.
ಇದರ ಪ್ರೈಸು ಕೇಳಿದ್ರೆ ನನಗೆ ಶಾಕ್ ಆಗೋಯ್ತು. ನಾನು ಇಡೀ ಈ ಕಿಟ್ಟು ಅಷ್ಟು ಕೊಟ್ಟಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಈ ಹೆಲ್ಮೆಟ್ಟು ಪ್ರೈಸು ಅದಕ್ಕಿಂತ ಜಾಸ್ತಿ ಇದೆ. ಅಂದರೆ ಕ್ವಾಲಿಟಿ ವೈಸ್ ಆ್ಯಕ್ಚುಲಿ ಏನಂದರೆ ಇದು ವಿರಾಟ್ ಕೊಹ್ಲಿ ಯೂಸ್ ಮಾಡೋ ಹೆಲ್ಮೆಟ್ಟು. ಅದರಿಂದ ಮೋಸ್ಟ್ಲಿ ಇವಾಗ ವಿರಾಟ್ ಕೊಹ್ಲಿ ಯೂಸ್ ಮಾಡೋ ಹೆಲ್ಮೆಟ್ಟು ಮತ್ತು ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ. ಆದರೆ ಏನಂದರೆ ಜೇನ್ಗಿನ ಒಳಗಡೆ ಬಿಟ್ಬಿಟ್ಟಿದ್ರಾ ಅಂತ ಗೊತ್ತಿಲ್ಲ ನನಗೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಮೈನ್ ನೋಡ್ರಿ, ಜೇನುಗೂಡು ಇರ್ತಲ್ಲ ಸೇಮ್ ಹಂಗೆ ಇದೆ. ಆದರೆ ಪ್ರೊಟೆಕ್ಷನ್ ವೈಸ್ ತುಂಬ ಚೆನ್ನಾಗಿದೆ. ನೋಡ್ಬೋದು, ಟೈಟ್ ಬೇಕಾ ಲೂಸ್ ಬೇಕಾ ಎಲ್ಲ ಮಾಡ್ಕೊಬೋದು. ಮತ್ತು ಬೌನ್ಸರ್ಗೆ ಸೇಫ್ಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಈ ಸ್ಟ್ರೇ ನೋಡಿ ಹೆಂಗಿದೆ, ಇವಾಗ ಬರ್ತಾ ಇರೋ ಸ್ಟ್ರೇ ನೋಡಿ ಡಿಫ್ರೆನ್ಸ್. ನಾನು ತೊಗೊಂಡೆ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸುಳ್ಳು ಹೇಳ್ಬಾರ್ದು. ಏನಂದರೆ ನನ್ನ ಬೌನ್ಸರು ಅಷ್ಟೇ ಒಂದು ಟೈಮಲ್ಲಿ ಇದೆಲ್ಲ ಬಿದ್ದು ಏನೂ ಆಗಿಲ್ಲ. ಒಳ್ಳೆ ಪ್ರೊಟೆಕ್ಷನ್ನು, ಒಳ್ಳೆ ಹೆಲ್ಮೆಟು. ಈ ಥರ ಇವಾಗ ತೊಗೊಬೇಕಂದ್ರೆ ಈ ಹೆಲ್ಮೆಟ್ ಏನಿಲ್ಲ ಅಂದರೂ 6,000 to 7,000 ಈಸಿ. ಈ ಹೆಲ್ಮೆಟ್ ನಾನು ತೊಗೊಂಡಾಗಿದ್ದು 2,000. ಒಳ್ಳೆ ಹೆಲ್ಮೆಟು, ಆದರೆ ಈ ಥರ ಸಿಗೋಲ್ಲ. ಅದರಿಂದನೇ ನಾನು ಯಾವುದೂ ಹೆಲ್ಮೆಟ್ ತೊಗೊತಾನೂ ಇಲ್ಲ. ಇನ್ನು ಸ್ವಲ್ಪ ದಿವಸ ಯೂಸ್ ಮಾಡೋಣ ಅಂತ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಈ ಹೆಲ್ಮೆಟ್ ನೋಡಿ ಡಿಫ್ರೆನ್ಸ್ ನೋಡಿ, ಲುಕ್ ವೈಸ್ ಆಗಲಿ ಗ್ರಿಲ್ಲು ಆಗಲಿ, ಈ ಗ್ರಿಲ್ ನೋಡಿರಿ, ನೋಡಿ ಡಿಫ್ರೆನ್ಸು ಲುಕ್ಕು ಎಲ್ಲ ಆಲ್ಮೋಸ್ಟ್ ಗೊತ್ತಲ್ವ. ವಿರಾಟ್ ಕೊಹ್ಲಿ ಯೂಸ್ ಮಾಡೋದಂದರೆ ಆ ಲೆವೆಲ್ ಇದ್ದೇ ಇರುತ್ತೆ. ಆ ಲೆವೆಲ್ ಆಡ್ತಾ ಇದ್ದಾರೆ. 145+ ಪ್ಲೇಸ್ ಆಡ್ತಾ ಇದ್ದಾರೆ ಅಂದರೆ ಈಸಿ ಅಲ್ಲ. ಬೇಕೇ ಬೇಕು ಈ ಥರ ಹೆಲ್ಮೆಟ್ಟು. ನಂದು ಇದು ಏನು ಡಿಫ್ರೆನ್ಸ್ ಅಂದರೆ, ಇದು ನನ್ನ ಸ್ಟಾರ್ಟಿಂಗ್ ಇದು ಫಸ್ಟ್ ಎಡಿಷನ್ ಇಲ್ಲ ಸೆಕೆಂಡ್ ಎಡಿಷನ್ನು. ಇದು ಇವಾಗ ಪ್ರೆಸೆಂಟ್ ಡಿಫ್ರೆನ್ಸ್ ನೋಡ್ಬೋದು. ಪ್ರೊಟೆಕ್ಷನ್ ನಂದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಿಟ್ಟಿದಲ್ವ, ಚೆನ್ನಾಗೇ ಇದೆ. ಓಕೆ, ಡೀಸೆಂಟಾಗಿದೆ. ನನ್ನ ಪ್ರೈಸ್ಗೆ ವರ್ತ್ ಅನ್ಕೊತೀನಿ. ಚೆನ್ನಾಗೇ ಇದೆ. ಆದರೆ ಇದು ನೋಡಿದ್ರೆ ಪ್ರೊಟೆಕ್ಷನ್ನು ತುಂಬ ಸೂಪರಾಗಿದೆ. ನೋಡಿರಿ, ಇಲ್ಲಿ ನೋಡ್ಬೋದು ಕುಷನ್ನು ಮತ್ತು ಇದು ಎಲ್ಲ ಆ್ಯಕ್ಚುಲಿ ತುಂಬ ಸಕ್ಕತ್ತಾಗಿದೆ. ಇದು ನೋಡಿ, ಇದೆಲ್ಲ ನಾನು ತೊಗೊಬೇಕಾದ್ರೆ ಇದೆಲ್ಲ ಏನೂ ಇರಲಿಲ್ಲ. ಫಿಲಿಪ್ ಯೂಸ್ಗೆ ಒಂದ್ಸಲಿ ಯಾವಾಗ ಬಾಲ್ ಬಿತ್ತು ಆವಾಗ ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಈ ಥರ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಇರುತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ಗೆ ಅಂತ. ಅದರಿಂದ ಎಲ್ಲ ಪ್ಲೇಯರ್ಸ್ ಯೂಸ್ ಮಾಡೋದು. ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ರಜತ್ ಪಟಿದಾರ್ ಆಗಲಿ ಎಲ್ಲ ಆ ರೀಸನಿಂದ ಯೂಸ್ ಮಾಡೋದು. ಆ್ಯಕ್ಚುಲಿ ತುಂಬ ಒಳ್ಳೆ ಹೆಲ್ಮೆಟ್ಟು. ನಾನು ತೊಗೊಳೋಣ ಅಂದ್ಕೊಂಡೆ, ಆದರೆ ನನ್ನ ಹತ್ರ ಅಷ್ಟು ಕಾಸಿಲ್ಲ, ತೊಗೊಳಕ್ಕೆ ಹೋಗಲಿಲ್ಲ. ತೊಗೊಳ್ಳೋಣ, ಟೆನ್ಷನ್ ತೊಗೊಂಡ್ಬೇಡ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಲಿ, ಈ ಥರ ಹೆಲ್ಮೆಟ್ ಇಳ್ಸೋಣ. ಈ ಥರ ಅಲ್ಲ ಅಂದರೂ ಯಾವುದಾದ್ರೂ ಒಳ್ಳೆ ಹೆಲ್ಮೆಟ್ಟು 10Kಗೆ ಒಂದು ಗಿವ್ಅವೇ ಮಾಡ್ತೀನಿ, ಅದಂತೂ 100%. ಇದ್ರ ಪ್ರೈಸ್ ಎಷ್ಟು ಅಂದರೆ ನಾನು ಶಾಕ್ ಆದೆ, ನೀವು ಶಾಕ್ ಆಗ್ತೀರಾ ಕೇಳಿದ್ರೆ. 22,000. ಯಪ್ಪ, ಆದರೆ ನಂದಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆ್ಯಕ್ಚುಲಿ ನಂದಲ್ಲ ಇದು. ನಮ್ಮ ಕ್ಯಾಪ್ಟನ್ ಸಂತೋಷ್ ಅಣ್ಣದು ಇದು ಹೆಲ್ಮೆಟು. ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರಲ್ಲ, ಹೌದು ಹೆಲ್ಮೆಟು 22,000. ಲೀಗೆಲ್ಲ ಬರ್ತಾ ಇದೆಯಲ್ಲ, ಅದಕ್ಕೆ ಪ್ರೊಟೆಕ್ಷನ್ ತೊಗೊಂಡಿದ್ದಾರೆ. ಕಾಸಿದ್ರೆ ನೀವು ತಗೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ನಂತರ ತಗೊಳ್ಳಿ. Your attention please. Here we meet once again.